ನೀನ್ ಹೇಳ್ತಿರೋದೆಲ್ಲ ನಿಜನಾ? ನಾನೇನು ಹೇಳಿದೆ? ಅದೇ ರಿಯಾಲಿಟಿ ಶೋ ನಾವೆಲ್ಲ ಕಂಟೆಸ್ಟೆಂಟ್ಸು, ಅದು ನಿಜನಾ? ಹಾಂ ಹೌದು ನಿಜಾನೇ. ಏಕೆ? ಒಂದ್ ನಿಮಿಷ ಬಾಯ್ಲಿ. ಏನು ಬಾಯ್ಲಿ ಹೇಳ್ತೀನಿ. ಏಕೆ? ಹಿಡ್ಕೊ. ತೋರ್ಸು. ಏನ್ ಮಾಡ್ತಾ ಇದೀಯ? ದಿಗ್ವಿಜಯ, ನಿನ್ನ ಮಗಳ ಸ್ನೇಹಿತ ಇನ್ನು ಕೆಲವೇ ಕ್ಷಣದಲ್ಲಿ ಹೇಗೆ ಭಸ್ಮವಾಗುತ್ತಾನೆ ಅಂತ ನೋಡ್ತಾ ಇರು. ಹೊರಡು. ಒಂದೇ ದಿನದಲ್ಲಿ ಗರುಡ ಲೋಕಕ್ಕೆ ಹೋಗ್ಬೇಕಂತ ಸಂದೇಶ ಬಂದಿದೆ. ನನಗೆ ರೀನನ್ ಬಿಟ್ಟು ಯಾವುದೇ ಲೋಕಕ್ಕೆ ಹೋದ್ರೆ ಅದು ನನಗೆ ಮರಣ ಲೋಕನೇ. ಇವಾಗ ಏನು ಮಾಡೋದು? ಅಗ್ನಿಕೇಚರ ವಿದ್ಯಾ ಯಾರಿದನ್ನು ಪ್ರಯೋಗ ಮಾಡ್ತಾ ಇರೋದು? ಗರುಡದೇವ, ವಿಷ್ಣು ವಾಹನ, ಏನಿದೆಲ್ಲ? ಈ ಅಗ್ನಿಕೇಚರ ಪ್ರಯೋಗವನ್ನು ಧ್ವಂಸ ಮಾಡು. ದಿಗ್ವಿಜಯ, ಇಷ್ಟೊತ್ತಿಗೆ ಅವನು ಸುಟ್ಟು ಭಸ್ಮವಾಗಿರ್ತಾನೆ. ಸಾಧ್ಯವಾಗಿದೆ. ಅಸಂಭವ, ಆದ್ರೆ ಇದು ಸಂಭವಿಸಿದೆ. ಹೇಗೆ ಸಾಧ್ಯ? ಅಗ್ನಿಕೇಚರ ವಿದ್ಯೆಯನ್ನು ಮನುಷ್ಯನಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ಲೋಕದವರಿಂದ ಮಾತ್ರ ಸಾಧ್ಯ. ಹೌದು ದಿಗ್ವಿಜಯ, ಬೇರೆ ಯಾರಿಂದಲೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಅವನು ಈ ಲೋಕಕ್ಕೆ ಸೇರಿದವನೇ ಅಲ್ಲ. ಅವನಿಗೆ ಬೇರೇನೋ ಶಕ್ತಿ ಇದೆ. ಶಕ್ತಿ ಇದೆ ಎನ್ನುವುದು ನಿಸ್ಸಂದೇಹ. ನಾವು ಅಗ್ನಿ ವರ್ಷ ಪ್ರಯೋಗ ಮಾಡೋಣ. ಅವನು ಯಾರೆಂದು ತಿಳಿಯದೆ ನಾವು ಯಾವ ಪ್ರಯೋಗ ಮಾಡಿದರೂ ವ್ಯರ್ಥ. ಭೂಮಂಡಲದ ಮೇಲಿನ ಯಾವ ಶಕ್ತಿಯನ್ನು ಸೋಲಿಸುವ ಶಕ್ತಿ ಅಗ್ನಿಕೇಚರ ವಿದ್ಯೆಗಿದೆ. ಆದರೆ ಅದು ಇಲ್ಲಿ ಸೋತಿದೆ. ಮೊದಲು ಅವನು ಯಾರೆಂದು ತಿಳಿಯೋಣ. ಆ ನಂತರ ಮುಂದಿನ ಪ್ರಯೋಗ. ಸಾಕು. ನಿಮ್ಮ ಮಂತ್ರಗಳಿಂದ ಅವನನ್ನ ಸಾಯಿಸೋಕ್ಕಾಗದೇ ಇರಬಹುದು, ಆದರೆ ನನ್ನ ಗನ್ನಿಂದ ಅವನ್ನ ಸಾಯಿಸದೆ ಬಿಡೋದಿಲ್ಲ. ಕೃಷ್ಣ, ಹೋಗಲಿ ಬಿಡು ದಾಕ್ಷಾಯಣಿ. ಸ್ವಾನುಭವದಿಂದ ಮಾತ್ರ ಕೆಲವರು ಬುದ್ಧಿ ಕಲಿಯುವುದಕ್ಕೆ ಸಾಧ್ಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿದು ಮೇಡಮ್, ಬೆಳಗ್ಗೆ ಅದು ಇಷ್ಟು ಬೇಗ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಕೇಳೋಕೆ 1000 ಪ್ರಶ್ನೆಗಳಿದೆ, ಅದಕ್ಕೆ. ಪ್ರಶ್ನೆ ಇದೆಯಾ? ಹಲೋ, ನೀನ್ ಹೇಳ್ತಿರೋದೆಲ್ಲ ನಿಜನಾ? ನಾನೇನು ಹೇಳಿದೆ? ಅದೇ ರಿಯಾಲಿಟಿ ಶೋ ನಾವೆಲ್ಲ ಕಂಟೆಸ್ಟೆಂಟ್ಸು, ಅದು ನಿಜನಾ? ಹಾಂ ಹೌದು ನಿಜಾನೇ. ಯಾಕೆ ಅನುಮಾನ? ಅಲ್ಲಯ್ಯ, ನಾನು ಇಡೀ ಮನೆ ಹುಡುಕಿದ್ದೀನಿ, ಎಲ್ಲೂ ಒಂದು ಕ್ಯಾಮ್ರಾನು ಕಾಣಿಸ್ಲಿಲ್ವಲ್ಲ.
ಈ ಶೋನೆಲ್ಲ ಯಾರು ರೆಕಾರ್ಡ್ ಮಾಡ್ತಾ ಇದಾರೆ? ಎಲ್ಲಿಂದ ರೆಕಾರ್ಡ್ ಮಾಡ್ತಾ ಇದಾರೆ? ಅದು ಈ ರಿಯಾಲಿಟಿ ಶೋದು ತುಂಬ ಟಾಪ್ ಸೀಕ್ರೆಟ್, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅದು ಏನಕ್ಕೆ ಅಂದರೆ ಕ್ಯಾಮ್ರಾ ಮುಂದೆ ಆರ್ಟಿಸ್ಟ್ಗಳು ಹೋಗ್ಬಿಟ್ಟು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ, ಅದು ಎಲ್ಲಿದೆ ಅಂತ ಗೊತ್ತಾಗಬಾರ್ದು ಅಂತ ಅದನ್ನೆಲ್ಲ ಹೇಳೋದಿಲ್ಲ. ಸ್ವಲ್ಪ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಬರುತ್ತೆ, ಹಾಂ, ಅದಕ್ಕೋಸ್ಕರ. ಹೌದಾ? ಹಾಂ. ನಿಜವಾಗ್ಲೂ ರಿಯಾಲಿಟಿ ಶೋನೇನಾ? ಯಾಕೆ ಅನುಮಾನನಾ? ಒಂದ್ ನಿಮಿಷ ಬಾಯ್ಲಿ. ಏನು ಬಾಯ್ಲಿ ಹೇಳ್ತೀನಿ. ಯಾಕೆ? ಹಿಡ್ಕೊ. ಏ ನನ್ನ ಕಲ್ಲ ಹಿಡ್ಕೊಳಯ್ಯ. ಆ ಕೈ ಕೊಡು. ತೋರ್ಸು. ಏನ್ ಮಾಡ್ತಾ ಇದ್ಯಾ? ಏನಾದ್ರು ಫೀಲ್ ಆಯ್ತಾ? ಏನ್ ಫೀಲು? ಯಾವ ಫೀಲು? ಏನಾಗ್ತಲ್ವಲ್ಲ? ಏನಾಗ್ತಾ ಅಲ್ವಾ? ಹಿಂಗಿಡ್ಕೋ, ಹಿಂಗಿಡ್ಕೋ. ಏನಾದ್ರು ಫೀಲ್ ಆಯ್ತಾ? ಇಲ್ಲ, ಏನೂ ಆಗಿಲ್ಲ. ಏನು? ಹಾ, ಕೂತ್ಕೋ. ಕೂತ್ಕೊಳ್ಳಯ್ಯ, ಮಂಡಿ ಕಾಲ್ ಮೇಲೆ ಕೂತ್ಕೋ. ಅಯ್ಯೋ, ಒಂದ್ ಮಂಡಿಲ್ ಕೂತ್ಕೋ. ತಗೋ, ಕೈ ಹಿಡ್ಕೋ. ಹಿಡ್ಕೋ ಅಂತ ಹೇಳ್ತಿದ್ದೀನಲ್ಲ. ಹಾ, ಈಗ ಪ್ರಪೋಸ್ ಮಾಡು. ನೋಡಯ್ಯ. ಶಿವಾನಿ, ಐ ಲವ್ ಯು. ಐ ಲವ್ ಯು ಶಿವಾನಿ. ಐ ಲವ್ ಯು. ಈಗ ಫೀಲ್ ಆಯ್ತಾ? ಶಿವಾನಿ, ಶೈಲು, ಏನ್ ಮಾಡ್ತಾ ಇದ್ದೀನಿ ನೀನು? ರಿಹರ್ಸಲ್ ಕಣಯ್ಯ. ಈಗ ರಿಯಾಲಿಟಿ ಶೋ ಪೋಸ್ಟರ್ಗೆ ಪೋಸ್ಟ್ ಕೊಡ್ಬೇಕಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಅರ್ಥ ಆಗ್ತಾ ಇಲ್ಲ. ಓ, ಎಲ್ಲ ಅರ್ಥ ಆಗುತ್ತೆ. ಹಿಡ್ಕೊ, ಹಿಡ್ಕೊ ಗುರು. ಈಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಏನಾದ್ರೂ ಅನ್ಸ್ತಿದ್ಯಾ? ಫೀಲ್ ಆಗ್ತಿದ್ಯಾ? ಇಲ್ಲ. ಇಲ್ಲವಾ? ಸರಿ, ನನ್ನ ಹಣೆ ಮೇಲೆ ಮುತ್ಕೊಡು. ಮುತ್ಕೊಡು ಹೇಳ್ತೀನಿ. ಫೀಲ್ ಆಗ್ತಿದೆ ತಾನೆ? ಶೈಲು, ನೀನ್ ಏನ್ ಮಾಡ್ತಾ ಇದ್ಯಾ? ನನ್ಗೆ ಯಾವ ಫೀಲು ಇಲ್ಲ, ಏನೂ ಇಲ್ಲ. ಇಲ್ಲ, ಶಿವನು ನಾನು ಅಂದ್ಕೊಂಡಾಗಂತೂ ಅಲ್ಲ. ಆದ್ರೆ ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಾ ಇದ್ದಾನೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊತೇನೆ. ಬದಲಾಗಿರೋದು ನನ್ನ ರೂಪ ಅಷ್ಟೇ, ನಾನಲ್ಲ. ಅವನು ಯಾವನ ಕೆಲ್ಸಕ್ಕೆ ಬರ್ದವನು ನನ್ನ ಮಗಳನ್ನ ಪ್ರೀತಿ ಬಲಕ್ಕೆ ಬೀಳಿಸಿದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಕಾ ನಾನು? ನೋವೇ. ಅವನನ್ನ ಸಾವಿನ ಬಲೆಗೆ ಕೆಡುವ ತನಕ ನನಗೆ ಸಮಾಧಾನ ಇಲ್ಲ.
ಅಜಿತ್ ಮನುಷ್ಯ ಅಲ್ವಾ? ಗರುಡ ನಿಶಾಂತ ನಿಶಾಂತ ಬಾ ನಿಶಾಂತ, ನನ್ನ ಸಂದೇಶವನ್ನು ಗರುಡ ಲೋಕಕ್ಕೆ ತಲುಪಿಸು. ಅವಶ್ಯಕವಾಗಿ ಹೇಳು ಸುಮಾತ್ರ. ನನ್ನ ಪ್ರಯತ್ನ ಕೊನೆಯ ಹಂತದಲ್ಲಿದೆ. ಆದಷ್ಟು ಬೇಗ ಅದನ್ನು ಸಾಧಿಸಿ ಗರುಡ ಲೋಕಕ್ಕೆ ಬರುತ್ತೇನೆಂದು ಸಂದೇಶ ರವಾನೆ ಮಾಡು. ಆಯ್ತು, ನಿನ್ನ ಶುಭ ಸುದ್ದಿಗಾಗಿ ಗರುಡ ಲೋಕ ಕಾಯುತ್ತಿರುತ್ತೆ. ಶುಭವಾಗಲಿ. ಹಾಗಾದ್ರೆ ನನ್ನ ಮಗಳನ್ನ ಪ್ರೀತಿಸ್ತಾ ಇರೋರು ಗರುಡ ಲೋಕದವನು. ರೀನಾ, ಸ್ವಲ್ಪ ಅಳ ನಿಲ್ಸು, ಮಾತಾಡಬೇಕು. ಅಮ್ಮ, ಮನೆಯಲ್ಲಿ ಈಗ ಸದ್ಯಕ್ಕೆ ಅಪ್ಪ ಇಲ್ಲದೆ ಇರೋದ್ರಿಂದ ಎಲ್ಲ ಮುಖ್ಯವಾದ ನಿರ್ಧಾರಗಳನ್ನು ನೀನೇ ತಗೋಬೇಕು. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೆಯಾ ತ್ರಿಶೂಲ್? ನಮ್ಮ ರೀನಾ ಪ್ರೀತಿ ಬಗ್ಗೆ, ಅವಳ ಮದುವೆ ಬಗ್ಗೆ. ಅದ್ರ ಬಗ್ಗೆ ಮಾತಾಡಾಗಿದೆಯಲ್ಲಪ್ಪ. ಯಾರೋ ಏನೋ ಮಾತಾಡಿದ ತಕ್ಷಣ ಅದು ನಿರ್ಧಾರನೂ ಅಲ್ಲ, ಶಾಸನನೂ ಅಲ್ಲ. ಮದುವೆ ಅಂದರೆ ಬರೀ ಎರಡು ಮನೆಯ ನೆಂಟಸ್ತಿಕೆ ಅಲ್ಲ. ಮದುವೆ ಅಂದರೆ ಒಂದು ಪ್ರಮಾಣ. ಮದುವೆ ಅಂದರೆ ಪ್ರತಿಜ್ಞೆ. ಎರಡು ಮನೆತನ ಸೇರೋ ಪುಣ್ಯ ಕಾರ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಅಂದರೆ ಎರಡು ಮನಸ್ಸುಗಳು ಸೇರೋ ಬಂಧನ. ದೇವರು ಮಾಡಿರೋ ಪುಣ್ಯ ಕ್ಷಣ ಮದುವೆ. ಅದಕ್ಕಿಂತ ಹೆಚ್ಚಾಗಿ ಮದುವೆ ಬಗ್ಗೆ ಮದುವೆ ಆಗಬೇಕಾಗಿರೋ ನಿರ್ಧಾರ ತಗೋಬೇಕು. ಆಲ್ರೆಡಿ ಮದುವೆ ಆಗಿರೋರಲ್ಲ. ಮಕ್ಕಳ ವಿಚಾರದಲ್ಲಿ ಹೆತ್ತವ್ರು ಮಾತಾಡ್ಬೋದಲ್ವಾ? ಗುರು ಹಿರಿಯರು ನೋಡಿ ಒಪ್ಪಿ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿದ್ರೇನೆ ಮದುವೆ. ಅದನ್ನ ಬಿಟ್ಟು ಅವ್ರವರೇ ಪ್ರೀತಿಸಿ ಈಗ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರೆ? ನಮ್ಮ ರೀನಾ ಪ್ರೀತಿಸಿ ಓಡೋಗಿಲ್ಲ, ಪ್ರೀತಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡಿಲ್ಲ. ಅವಳು ಕೇಳ್ತಾ ಇರೋದೇನು? ಅವಳು ಪ್ರೀತಿ ಗೌರವ ಕೊಟ್ಟು ಮನೆಯವರೆಲ್ಲ ಒಪ್ಕೊಂಡು ಮದುವೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಅದು ತಪ್ಪ? ಇಷ್ಟಕ್ಕೂ ಮನೆಯವರು ಬೈದು ಇವಳು ಏನು ಮಾಡ್ಬಿಡಿದಾಳೆ ಅಂತ ಕೇಳೋಷ್ಟು ಕೆಟ್ಟ ಮನುಷ್ಯ ಅಲ್ಲ ಅಜಿತ್. ಅವನೊಬ್ಬ ಜೆಂಟಲ್ಮನ್. ಅವನು ನನ್ನ ತಂಗಿನ ಪ್ರೀತಿಸಿ ನನ್ನ ತಂಗಿ ಪ್ರೀತಿಗೂ ಒಂದು ಬೆಲೆ ತಂದುಕೊಟ್ಟಿದ್ದಾನೆ. ನನಗೇನೋ ನನ್ನ ತಂಗಿ ಆಯ್ಕೆ ಸರಿ ಇದೆ. ಇವಳು ಬದುಕು ಅವನ ಜೊತೆಗೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ನಂಬಿಕೆ. ನೀವೆಲ್ಲರೂ ಒಂದ್ಸರಿ ಯೋಚನೆ ಮಾಡಿ. ಒಬ್ಬರು ನಿರ್ಧಾರ ಬೇಡ, ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರೋಣ. ಓಕೆನಾ? ಒಂದಂತೂ ಸತ್ಯ, ನಾನು ನನ್ನ ತಂಗಿ ಪ್ರೀತಿ ಪರವಾಗಿದ್ದೀನಿ. ಅಳ ನಿಲ್ಸು. ಇವನ್ ಹಿಂದೆ ದೊಡ್ಡ ಷಡ್ಯಂತ್ರನೇ ಇರೋ ಹಾಗಿದೆ. ಗರುಡ ಲೋಕದ ಶತ್ರುಗಳು ನನ್ನ ಹಿಂದೆ ಬಿದ್ದಿದ್ದಾರ. ಇವನು ಯಾರು? ಹಾಗಾದ್ರೆ ಗರುಡ ಲೋಕದಿಂದ ಮನುಷ್ಯ ರೂಪ ತಾಳ್ಕೊಂಡು ನಮ್ಮನೆಗೆ ಬಂದಿರೋ ಇವನು ಯಾರು? ಇವನು ಉದ್ದೇಶ ಏನೇ ಆಗಿರಲಿ, ಯಾವುದೇ ಕಾರಣಕ್ಕೂ ಅವನ ಉದ್ದೇಶ ಈಡೇರೋದಕ್ಕೆ ನಾನು ಬಿಡಬಾರ್ದು. ಸುಮಾತ್ರ ಏ ಗರುಡ, ನನ್ನ ಮಗಳನ್ನೇ ಪ್ರೀತಿ ಮಾಡ್ತೀಯ? ನೀನು ಬದುಕಿದ್ರೆ ತಾನೆ.
ಏಯ್, ನನ್ನ ಗುರಿಗೆ ಅಡ್ಡ ಬಂದವ್ರು ಎಂಥವರೇ ಆಗಿದ್ರು ಅವ್ರಿಗೆ ನರಕದ ದಾರಿ ತೋರಿಸೋ ನನಗೆ ನೀನು ಯಾವ ಲೆಕ್ಕನೋ? ಸಾಯಿ. ನಿನ್ನ ಅಸಲಿ ರೂಪ ನನಗೆ ಗೊತ್ತು. ನನ್ನನ್ನು ಸಾಯಿಸ್ಬೋದು ಅಂತ ಕನಸು ಕಾಣ್ತಾ ಇದೆಯಾ? ನಾನು ಪ್ರೀತಿಸಿದ ಹುಡುಗಿ ಚಿಕ್ಕಪ್ಪ ಅಂತ ನಿನ್ನನ್ನು ಪ್ರಾಣದ ಸಮೇತ ಬಿಡ್ತಾ ಇದ್ದೀನಿ. ಅಂದರೆ ನೀನು ಬೇರೆ ಯಾವುದೋ ಲೋಕದಿಂದ ಬಂದವನು ಇಲ್ಲಿ ಬಂದು ನನ್ನ ಮಗಳನ್ನು ಪ್ರೀತಿಸ್ತಾ ಇದೆಯಾ? ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನಾನು ಹೋಗಿ ಅವಳಿಗೆ ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಿ. ಸತ್ಯ ಮುಚ್ಚಿಟ್ಟಿರೋದು ನೀನು, ನಾನಲ್ಲ. ನಾನು ಯಾವ ಸತ್ಯನೂ ಮುಚ್ಚಿಟ್ಟು ಮದುವೆ ಆಗ್ತಿಲ್ಲ. ಅವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ಹಾಗೆ ನಿಮ್ಮ ಮನೇಲಿ ಎಷ್ಟೋ ಮರ್ಮಗಳು ಅಡಗಿದೆ, ಆ ಸತ್ಯನೂ ನನಗೆ ಗೊತ್ತು. ಮರ್ಮಗಳು ಗೊತ್ತಾ? ಏನೋ ಏನೋ ಮಾತಾಡ್ತಿದ್ಯಾ? ನಾಗಮಣಿ, ನಾಗಿಣಿ, ಆದಿಶೇಷ, ಅರ್ಥ ಆಯ್ತು ನನ್ಗೀಗ ಎಲ್ಲ ಅರ್ಥ ಆಗೋಯ್ತು. ನೀನ್ ಯಾರು, ನಾನ್ ಯಾರು, ನಾವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀವಿ, ಎಲ್ಲ ಕೊನೆಗೂ ಇವತ್ತು ಅರ್ಥ ಆಗೋಯ್ತು ನೋಡು. ನಿನ್ನ ಅರ್ಥ ಮಾಡ್ಕೊಳಕ್ಕೆ ನನ್ಗಿಷ್ಟು ದಿನ ಬೇಕಾಯ್ತಲ್ಲ. ಛೇ, ಆದ್ರೂ ನನಗೆ ತುಂಬಾ ಬೇಜಾರಾಗ್ತಿದೆ. ಪಾಪ ನಿನ್ನ ನಾಟಕ ಮಾಡೋ ಜಾಗಕ್ಕೆ ಬಂದು ಶಿವಾನಿ ಅಂತ ಕರೆದಾಗ್ಲೂ ನನಗೆ ಅರ್ಥ ಆಗಿರ್ಲಿಲ್ಲ. ಮನೆ ಹತ್ರ ಬಂದು ಶಿವಾನಿ ಅಂದಾಗ್ಲೂ ಅರ್ಥ ಆಗ್ಲಿಲ್ಲ. ದೇವಸ್ಥಾನದ ಹತ್ರ ಊರಲ್ಲಿ ಎಲ್ಲಾ ಕಡೆ ಅಡ್ಡ ಹಾಕಿ ನನ್ನ ಶಿವಾನಿ ಅಂತ ಕರೆದಾಗ ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ನನಗೆಲ್ಲ ಅರ್ಥ ಆಗೋಯ್ತು ನೋಡು. ನೀನ್ ಮಾತಾಡ್ತಾ ಇದ್ದಾಗ ನನಗೆ ಏನೋ ಅನ್ಸೋದು. ನೀನ್ ಹೇಳೋ ಮಾತಲ್ಲಿರೋ ಕ್ಯಾರೆಕ್ಟರ್ ನನ್ನ ಜೀವನಕ್ಕೆ ತುಂಬಾ ಸಂಬಂಧಪಟ್ಟಿದೆ ಅಂತ ಗೊಂದಲ ಆಗೋದು. ಏನೋ ಒದ್ದಾಟ. ನಾನೇ ಎಲ್ಲಾನು ಮರ್ತ್ಬಿಟ್ಟಿದ್ದೀನೇನೋ ಅಂತ ನನಗೆ ಫೀಲ್ ಆಗ್ತಿತ್ತು. ಈಗ ಎಲ್ಲ ಒಂದೊಂದೇ ನೆನಪಾಗ್ತಿದೆ. ನೀನ್ ಯಾಕೆ ಹಾಗೆಲ್ಲ ನಡ್ಕೋತಾ ಇದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ ನೋಡು. ನಾನು ತಪ್ಪು ಮಾಡಿದೆ, ನೀನು ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿದೆ. ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ಸರಿಯಾಗೇ ಇದ್ದೆ. ಹೇಳ್ತಾ ಇದ್ದೀನಿ, ಹೇಳ್ತೀನಿ, ಎಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ನೀನು ಹಾಲಲ್ಲಿ ಮಾತಾಡ್ಬೇಕಾದ್ರೆ ನನಗೆಲ್ಲ ಅರ್ಥ ಆಗೋಯ್ತು. ನಂದು ನಿಂದು ಎಂತ ದೊಡ್ಡ ಪ್ರೇಮ ಕಾವ್ಯ. ಅದ್ರಲ್ಲೂ ನಿನ್ ಕ್ಯಾರೆಕ್ಟರ್ ಅಂತೂ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ಯಾ ಗುರು. ನೀನ್ ಯಾವಾಗ್ಲೂ ಪ್ರೀತಿನ ಎಂಕರೇಜ್ ಮಾಡ್ತಿರ್ತೀಯ. ಸೂಪರ್ ಸೂಪರ್ ಗುರು ನೀನು. ನೀ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಪ್ರೀತಿನ ಪ್ರೋತ್ಸಾಹಿಸೋರು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ನಾನು ಅಷ್ಟೇ ನಿಂತರಾನೆ. ಯಾಕಂದ್ರೆ ಪ್ರೀತಿಗೆ ಇನ್ನೊಂದು ಹೆಸರೇ ಶೈಲು. ಲವರ್ಸ್ಗೆ ಹೆಲ್ಪ್ ಮಾಡೋದೆ ಈ ಶೈಲು ಇನ್ನೊಂದು ಕೆಲಸ. ಒಂದ್ ಕೆಲಸ ಮಾಡೋಣ, ನಾವಿಬ್ರು ಸೇರಿ ಅವ್ರಿಬ್ರನ್ನ ಒಂದ್ ಮಾಡ್ಬೇಡ. ಏನಾದ್ರೂ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸೋಣ, ಅವರಿಬ್ರು ಮದ್ವೆ ಮಾಡ್ಸೋಣ. ಅದೇ ಅದೇ ಈ ಶೈಲು ಜೀವನದ ಪರಮ ಗುರಿ.
ಬರೋದಕ್ಕೆ ಹೇಳಿದ್ದು? ನಾವೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ಏನಂತ? ನಮ್ಮ ರೀನಾ ಪ್ರೀತಿಸಿರೋ ಹುಡುಗ ಅಜಿತನ್ ಬಗ್ಗೆ ಮಾತಾಡೋಣ ಅಂತ. ಅವನ ಬಗ್ಗೆ ತ್ರಿಶೂಲ್ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ತ್ರಿಶೂಲ್ ಹೇಳಿದ ಮೇಲೆ ಅಜಿತನ್ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಅದಕ್ಕೆ ನಮ್ಮ ರೀನಾನ್ ಕೊಟ್ಟು ಅವನಿಗೆ ಮದುವೆ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಬೇಡ. ಮುಂದೆ ತುಂಬಾ ತೊಂದರೆ ಆಗುತ್ತೆ. ಈ ಮದುವೆ ಆಗೋದು ಬೇಡ ಅಷ್ಟೇ. ಹಾಗಲ್ಲ, ನಮ್ಮ ರೀನಾ ಅವನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅಯ್ಯೋ, ಅವನಿಗೆ ಆಸ್ತಿ ಪಾಸ್ತಿ ಏನೂ ಇಲ್ಲ. ಆಸ್ತಿ ಇಲ್ಲದೆ ಇದ್ರೇನು, ನಮಗಿದೆಯಲ್ಲ, ಅದ್ರ ಬಗ್ಗೆ ಯಾಕೆ ಚಿಂತೆ? ನಮ್ಮ ಆಸ್ತಿಯಲ್ಲಿ ಅವನಿಗೆ ಅರ್ಧ ಕೊಟ್ಟರೆ ಆಯ್ತು. ಅರ್ಥ ಆಸ್ತಿನ? ಪೂರ್ತಿ ಮನಸ್ಸಿಂದ ಮದುವೆ ಆಗ್ತಿರೋ ಹುಡುಗನಿಗೆ ಆಸ್ತಿಲಿ ಅರ್ಧ ಕೊಟ್ಟರೆ ಏನು ತಪ್ಪು? ಆಸ್ತಿ ಬೇಕಾದ್ರೆ ಕೊಡಿ, ಆದರೆ ನಮ್ಮ ರೀನಾನ ಅವನಿಗೆ ಕೊಡೋದು ಬೇಡ. ಯಾಕೆ ಬೇಡ ಅಂತಿದ್ದೀರಾ? ಇಷ್ಟಕ್ಕೂ ಬೇಡ ಅಂತ ಹೇಳಕ್ಕೆ ನೀವ್ಯಾರು? ಅಥವಾ ನಿಮಗೆ ಹೀಗೆ ಹೇಳಿ ಅಂತ ಯಾರಾದ್ರೂ ಹೇಳಿದಾರಾ? ಇನ್ಯಾರು? ನಿಮ್ಮಪ್ಪ.